Good morning. Welcome to online classes, academic 2020-21. So as from the previous video, some of the students has given some of the feedback, like we can't hear voice clearly, and we are unable to understand what exactly what we are going to say here. So due to those feedbacks, today we are trying to get some clear voice through online here. So already in the previous classes, we already completed the two classes. In the first class, we are discusses the blueprint of the syllabus, how exactly the main examinations has been organized here. As you've seen in the screen, we have a blueprint, computer science for final examinations. So if you want any textbooks or soft copy of the textbook, just go for this link over here. You can get the soft copy of the textbook. So already we have discussed this one blueprint. Today we'll go for, and second class we discussed the some of the what is a computer and characteristics of computers. Okay, today I will repeat the same concept. Once again the revisions to get the clear information regarding the computer over here. Okay, then I hope you will start the class now here. So what is a computer? First questions it may arise that before we starting the classes, what is exactly the computer? The computer is nothing but is an electronic device that accepts the data from the user and process it, produce the result, display them to the user and stores the result for future usage. So computer ಅನ್ನೋದೇನೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ನಾವು ಹೇಳ್ತೀವಿ. ಸೊ ಕಂಪ್ಯೂಟರ್ ಅಲ್ಲಿ ಯಾವಾಗಲೂ ಡಾಟಾ ಬೈನರಿಯಲ್ಲಿ ಸ್ಟೋರ್ ಆಗುತ್ತೆ. ಬೈನರಿ ಅಂತಂದ್ರೆ ಝೀರೋಸ್ ಅಂಡ್ ಒನ್ಸ್ ಅಂತ ನಾವು ಹೇಳ್ತೀವಿ. ಸೊ ಝೀರೋಸ್ ಅಂಡ್ ಒನ್ಸ್ ಅಂತಂದ್ರೆ ಝೀರೋ ಇಸ್ ನಥಿಂಗ್ ಬಟ್ ಇಟ್ ಇಸ್ ಫಾಲ್ಸ್ ಓವರ್ ಹಿಯರ್ ಅಂಡ್ ಒನ್ ಅಂದ್ರೆ ಟ್ರೂ ಅಂತಂದ್ರೆ ಇಲ್ಲಿ ಒನ್ ಅಂತಿದೆ ಅಲ್ಲಿ ಡಾಟಾ ಪ್ರೆಸೆಂಟ್ ಇದೆ ಅಂತ ಅರ್ಥ. ಝೀರೋ ಇತ್ತಂದ್ರೆ ಡಾಟಾ ಪ್ರೆಸೆಂಟ್ ಇರೋದಿಲ್ಲ ಅಂತ ಅರ್ಥ. ಅದೇ ರೀತಿಯಲ್ಲಿ ನೀವು ಯಾವಾಗಾದ್ರೂ ಒಂದು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡಿರ್ತೀರಿ ನೀವು. ಸೊ ವೆನ್ ಎವರ್ ಯು ಎಂಟರ್ ಸಮ್ ಆಫ್ ದ ಡಾಟಾ, ಟೆಕ್ಸ್ಟ್ ಇರ್ಬೋದು, ಇಮೇಜ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಆಡಿಯೋಸ್ ಇರ್ಬೋದು, ವಾಯ್ಸ್ ಮೆಸೇಜ್ ಇರ್ಬೋದು, ಏನೇ ಇರ್ಬೋದು, ಆ ಡಾಟಾ ನಮಗೆ ಕಾಣ್ತಿರೋ ಫಾರ್ಮೇಟೇ ಬೇರೆ, ಕಂಪ್ಯೂಟರ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಮಾಹಿತಿನೇ ಬೇರೆ ಆಗಿರುತ್ತೆ. ಸೊ ಇಲ್ಲಿ ಕಂಪ್ಯೂಟರ್ ಏನ್ ಮಾಡುತ್ತೆ, ಯೂಸರ್ ಅಂದ್ರೆ ಯಾರು? ನಾವು ಅಂದ್ರೆ ವಾಟ್ ಹೂ ಇಸ್ ಗೋಯಿಂಗ್ ಟು ವರ್ಕ್ ವಿತ್ ದ ಕಂಪ್ಯೂಟರ್, ಅವ್ರಿಗೆ ನಾವು ಯೂಸರ್ ಅಂತ ನಾವು ಹೇಳ್ಬೇಕಾಗುತ್ತೆ. ನಾವು ಕೊಟ್ಟಿರ್ತಕ್ಕಂಥ ಅಂದ್ರೆ ಯೂಸರ್ ಕೊಟ್ಟಿರ್ತಕ್ಕಂಥ ಡಾಟಾನ ಪ್ರೊಸೆಸ್ ಮಾಡಿ ಅದು ಕೊಟ್ಟಿರ್ತಕ್ಕಂಥ ಏನ್ ಇನ್ಪುಟ್ ಇದೆನಾ, ಅದೇನ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಥವಾ ಸಮ್ ಆಫ್ ದಿ ಏನಿ ಪ್ರೊಸೆಸಿಂಗ್ ಡಾಟಾ ಇರ್ಬೋದು, ಸ್ಟೋರಿಂಗ್ ಇರ್ಬೋದು, ಏನೇ ಇರ್ಬೋದು, ಅದನ್ನೆಲ್ಲ ಪ್ರೊಸೆಸ್ ಮಾಡಿಬಿಟ್ಟು ಅದನ್ನ ಪ್ರೊಡ್ಯೂಸ್ ಮಾಡಿ ಒಂದು ಔಟ್ಪುಟ್ ಡಿಸ್ಪ್ಲೇಗೆ ಔಟ್ಪುಟ್ ನ ಡಿಸ್ಪ್ಲೇ ಮಾಡುತ್ತೆ. ನಿಮ್ಗೆ ಏನಾದ್ರು ಫರ್ದರ್ ಫ್ಯೂಚರ್ ಯೂಸೇಜ್ ಬೇಕಿತ್ತಂದ್ರೆ ಅದನ್ನ ನಾವು ಸೇವ್ ಕೂಡ ನಾವು ಇದರಲ್ಲಿ ಮಾಡಬಹುದು. ಅದಕ್ಕೆ ನಾವು ಮೆಮೊರಿ ಸ್ಟೋರೇಜ್ ಡಿವೈಸ್ ಅಂತ ನಾವು ಹೇಳ್ತಿರ್ತೀವಿ. ಆಯ್ತಾ? ಸೊ ಒನ್ ಥಿಂಗ್ ಕ್ಲಿಯರ್ ಆಗಿರ್ಬೇಕು ನಿಮ್ಗೆ, ಕಂಪ್ಯೂಟರ್ ಅಂದ್ರೆ ಇಟ್ ಸ್ಟೋರ್ಸ್ ದ ಡಾಟಾ ಇನ್ ಟರ್ಮ್ಸ್ ಆಫ್ ಬೈನರಿ ರೆಪ್ರೆಸೆಂಟೇಷನ್. ಅರ್ಥ ಆಯ್ತಾ? ಫೋಟೋ ಹಾಕಿದ ತಕ್ಷಣ ಫೋಟೋ ಹಾಗೆ ಇರೋದಿಲ್ಲ, ಅದನ್ನ ಕನ್ವರ್ಟ್ ಮಾಡುತ್ತೆ. ಯಾವ್ದಕ್ಕೆ ಕನ್ವರ್ಟ್ ಮಾಡುತ್ತೆ? ಬೈನರಿ ಕನ್ವರ್ಟ್ ಮಾಡುತ್ತೆ. ಅದನ್ನ ನೀವು ನೋಡ್ಬೇಕು ಅಂತಂದ್ರೆ, ಹಳೆ ಸಿಸ್ಟಮ್ ಇತ್ತು ಅಂದ್ರೆ ಇಟ್ ವಿಲ್ ಟೇಕ್ ಸರ್ಟನ್ ಟೈಮ್ ಟು ಡಿಸ್ಪ್ಲೇ ದ ಇಮೇಜಸ್. ಅರ್ಥ ಆಯ್ತಾ? ಇದಕ್ಕಂದ್ರೆ ಎಲ್ಲ ಪಿಕ್ಸೆಲ್ಸ್ ಮುಖಾಂತರದಿಂದ ನಿಮ್ಮ ಡಾಟಾನ ತೋರಿಸುತ್ತೆ. ಅದೇ ರೀತಿ ಇಲ್ಲಿ ಕೂಡ ಏನಾದ್ರೂ ಹೈ ರೆಸಲ್ಯೂಷನ್ ಸಿಸ್ಟಮ್ ಇತ್ತು ಅಂದ್ರೆ ಇಮೇಜ್ ಜಲ್ದಿ ತೋರಿಸುತ್ತೆ. ಲೋ ರೆಸಲ್ಯೂಷನ್ ಇತ್ತು ಅಂತಂದ್ರೆ ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟು ನಿಮ್ಮ ಇಮೇಜ್ ನ ಕ್ಲಿಯರಿಟಿಯಾಗಿ ಡಿಸ್ಪ್ಲೇ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಒಂದು ಕಂಪ್ಯೂಟರ್ ಅಂತಂದ್ರೆ ನಮ್ಗೆ ಜನರಲ್ ಆಗಿ ಟೂ ಥಿಂಗ್ಸ್ ನಮಗೆ ಗೊತ್ತಿರಬೇಕು. ಫಸ್ಟ್ ಒನ್, ಡಾಟಾ ಮತ್ತೆ ಇನ್ಫಾರ್ಮೇಶನ್. ಡಾಟಾ ಅಂದ್ರೆ ಯಾವ್ದು ಕೇಳ್ತೀವಿ ಅಂತಂತಂದ್ರೆ ರಾ ಫ್ಯಾಕ್ಟ್ಸ್ ಅಂತ ನಾವು ಹೇಳ್ತೀವಿ. ರಾ ಫ್ಯಾಕ್ಟ್ಸ್ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಅದಕ್ಕೊಂದು ಸ್ಟ್ರಕ್ಚರ್ ಇರೋದಿಲ್ಲ, ಒಂದು ಎಕ್ಸಾಕ್ಟ್ ಆಗಿ ಇದನ್ನೇ ನಾವು ಇನ್ಫಾರ್ಮೇಶನ್ ಅಂತಾನು ನಾವು ಹೇಳಕ್ ಆಗೋದಿಲ್ಲ. ಡಾಟಾ ಅಂತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಡಾಟಾ ಅಂತಂದ್ರೆ ನಾವು ಹೇಗೆ ಹೇಳ್ಬಹುದು ಡಾಟಾ ಅಂತಂದ್ರೆ, ಈಗ ಸಪೋಸ್ ನೀವು ಎಲ್ಲಾದ್ರೂ ಇಲ್ಲಿ ನಿಮ್ಮ ಊರಲ್ಲಿ ಇರ್ಬೋದು ಅಥವಾ ಗುಜ್ರಿ ಅಂತ ಇರುತ್ತೆ ಅಥವಾ ಸಮಥಿಂಗ್ ವೇಸ್ಟೇಜ್ ರಾ ಫ್ಯಾಕ್ಟ್ಸ್ ಎಲ್ಲ ಸ್ಟೋರೇಜ್ ಮಾಡಿರ್ತಾರೆ, ಗೋಡಾನಲ್ಲಿ ಹಾಕಿಟ್ಟಿರ್ತಾರೆ. ಹೌದಾ?
ಅದನ್ನೆಲ್ಲ ನಾವು ಏನ್ ಮಾಡ್ತೀವಿ, ರೀಸೈಕ್ಲಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ಗೋಡನ್ ರೆಪ್ರೆಸೆಂಟೇಷನ್ ಮಾಡಿಬಿಟ್ಟು ಅದರಲ್ಲಿ ಯಾವ ಡಾಟಾ ಬೇಕೋ ಅದನ್ನು ಮಾತ್ರ ನಾವು ತಗೊಳ್ತೀವಿ, ರಿಮೈನಿಂಗ್ ಏನ್ ಮಾಡ್ತೀವಿ ನಾವು ಎಲ್ಲ ಥ್ರೋ ಬ್ಯಾಕ್ ನಾವು ಮಾಡ್ತೀವಿ. ಹೌದಾ, ಅಂದ್ರೆ ಇರೋದು ಡಾಟಾ ಎಷ್ಟು ಬಹಳಷ್ಟು ಇರ್ತವೆ, ಹೌದಾ, ಐಟಮ್ಸ್ ಬಹಳ ಇರ್ತವೆ, ಬಟ್ ಅದರಲ್ಲಿ ಬೇಕಾಗಿರ್ತಕ್ಕಂಥದ್ದು ಇನ್ಫಾರ್ಮೇಶನ್ ಮಾತ್ರ ನಾವು ಗ್ಯಾದರ್ ಮಾಡ್ಕೊಂಡ್ಬಿಟ್ಟು ಅದನ್ನ ರೀಸೈಕ್ಲಿಂಗ್ ಮಾಡಿ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಹೌದಾ, ಅದಕ್ಕೆ ನಾವು ಡಾಟಾ ತಗೊಂಡು ಇನ್ಫಾರ್ಮೇಶನ್ ಅಂದ್ರೆ ಡಾಟಾ ತಗೊಂಡ್ಬಿಟ್ಟು ಒಂದು ಐಟಮ್ ನ ಬಿಲ್ಡ್ ಮಾಡ್ತೀವಿ, ಅದಕ್ಕೆ ನಾವು ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ತಗೊಳ್ಳೋದಕ್ಕೆ ನಾವು ಡಾಟಾ ಅಂತ ನಾವು ಹೇಳ್ತೀವಿ, ಅದಕ್ಕೆ ನಾವು ರಾ ಫ್ಯಾಕ್ಟ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ದಟ್ ಈಸ್ data is a collection of unorganized facts and figures and does not provide any further information regarding pattern, context or etc. Hence data means unstructured facts and figures ಅಂತ ನಾವು ಹೇಳ್ತೀವಿ. ಅಂದ್ರೆ ಎಕ್ಸಾಕ್ಟ್ ಆಗಿ ಮಾಹಿತಿ ಅಂತಂದ್ರೆ ಹೇಗೆ ಹೇಳ್ಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಡಾಟಾ ಅಂತಂದ್ರೆ, ಈಗ ಯಾವುದೋ ಒಂದು ಇನ್ಫಾರ್ಮೇಶನ್ ಇರುತ್ತೆ, ಯಾವುದೋ ಎಲ್ಲೊಂದು ಕೇಳಿರ್ತೀರಿ, ಬಟ್ ಅದು ಎಕ್ಸಾಕ್ಟ್ ಆಗಿ ಇನ್ಫಾರ್ಮೇಶನ್ ಇರೋದಿಲ್ಲ, ಏನೋ ಹೇಳಿಕ್ಕೆ ಇಷ್ಟಪಟ್ಟಿರ್ತಾರೆ, ಬಟ್ ಅದು ಬೇರೆ ಏನೋ ಯಾವುದೇ ರೀತಿಯಲ್ಲಿ ಹೇಳ್ತಿರ್ತಾರೆ, ಬಟ್ ಮ್ಯಾಟರ್ ಮಾತ್ರ ಸಿಲ್ಲಿ ಆಗಿರುತ್ತೆ. ಹೌದಾ, ಸೊ ವೆನ್ ಯು ಗೆಟ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ಫಾರ್ಮೇಶನ್ ಎಕ್ಸಾಕ್ಟ್ ಆಗಿ ತಿಳ್ಕೊಂಡ ತಕ್ಷಣ ಏನಾಗುತ್ತೆ, ಓ ಇಷ್ಟೇ ನಮ್ಮ ಮಾಹಿತಿ ಅಂತ ಅರ್ಥ ಮಾಡ್ಕೊಳ್ತೀವಿ. ಹೌದಾ, ಅದಕ್ಕೆ ನಾವು ಫ್ಯಾಕ್ಟ್ಸ್ ಅಂಡ್ ಇನ್ಫಾರ್ಮೇಶನ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ದಟ್ ಈಸ್ ಅನ್ಸ್ಟ್ರಕ್ಚರ್ಡ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಈಸ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಇನ್ಫಾರ್ಮೇಶನ್ ಅಂತಂದ್ರೆ ಸ್ಟ್ರಕ್ಚರ್ ಡಾಟಾ, ಅಂದ್ರೆ ಆಲ್ರೆಡಿ ನಾವು ಡಾಟಾನ ಪ್ರೊಸೆಸ್ ಮಾಡಿಬಿಟ್ಟು ಒಂದು ಎಕ್ಸಾಕ್ಟ್ ಆಗಿ ಒಂದು ಸೆಂಟೆನ್ಸ್ ನ ಬಿಲ್ಡ್ ಮಾಡಿರ್ತೀವಿ, ಅಂದ್ರೆ ಒಂದು ಪ್ರಾಡಕ್ಟ್ ನ ಬಿಲ್ಡ್ ಮಾಡೋದಕ್ಕೆ ನಾವು ಇನ್ಫಾರ್ಮೇಶನ್ ಅಂತ ನಾವು ಹೇಳ್ತೀವಿ. ದಟ್ ಈಸ್ ಇಟ್ ಈಸ್ ಅ ಸ್ಟ್ರಕ್ಚರ್ಡ್ ಡಾಟಾ ಅಂತ ಹೇಳ್ತೀವಿ. ಡಾಟಾ ಬಂದ್ಬಿಟ್ಟು ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ನಾವು ಹೇಳ್ತಿರ್ತೀವಿ. ಆರ್ಗನೈಸಿಂಗ್ ದ ಮೀನಿಂಗ್ಫುಲ್ ಅಂಡ್ ಪ್ರೊಸೆಸ್ಡ್ ಡಾಟಾ, ಟು ಪ್ರೊಸೆಸ್ ದ ಡಾಟಾ ಅಂಡ್ ಕನ್ವರ್ಟ್ ಇಂಟು ಇನ್ಫಾರ್ಮೇಶನ್ ಅಂಡ್ ಕಂಪ್ಯೂಟರ್ ಈಸ್ ಯೂಸ್ಡ್ ಅಂತ ನಾವು ಹೇಳ್ತೀವಿ. ಜನರಲ್ ಆಗಿ ಒಂದು ಕಂಪ್ಯೂಟರ್ ಏನ್ ಫಂಕ್ಷನ್ ಮಾಡುತ್ತೆ ಅಂತಂತ ನಾವು ಹೇಳ್ಬೋದು ಅಂತಂದ್ರೆ, ಒಂದು 4 ಥಿಂಗ್ಸ್ ಮಾಡುತ್ತೆ ಕಂಪ್ಯೂಟರ್. ಏನ್ ಮಾಡ್ಬೋದು? ಫಸ್ಟ್ ಒನ್, ಇಟ್ ವಿಲ್ first ಏನ್ ಮಾಡುತ್ತೆ? First it will go for receiving the input and process the information and storing the information, and then the last one is producing the output. So these are the 4 things, 4 functions are done by the computer. The first one ಏನಿದೆ, ರಿಸೀವಿಂಗ್ ಇನ್ಪುಟ್ ಅಂತ ನಾವು ಹೇಳಿದ್ರೆ, ಅಂದ್ರೆ ಯೂಸರ್ ಏನ್ ಡಾಟಾ ಕೊಡ್ತಾನೆ ಅದ್ರ ಮೇಲೆ ಅದನ್ನ ಡಾಟಾ ಪ್ರೊಸೆಸ್ ಮಾಡಿಬಿಟ್ಟು ಔಟ್ಪುಟ್ ನ ಡಿಸ್ಪ್ಲೇ ಮಾಡುತ್ತೆ. ಇನ್ಪುಟ್ ಅಂತಂದ್ರೆ ಏನ್ ಸರ್, ಕೈ ಆಗದ, ಏನ ಸಿಸ್ಟಮ್ ಒಳಗಡೆ ಏನ್ ನಾವ್ ಹೋಗ್ಬೇಕಾ ಅಂತವೇನು ಕ್ವಶನ್ಸ್ ಏನಿಲ್ಲ. ಜಸ್ಟ್ ರಿಸೀವಿಂಗ್ ಇನ್ಪುಟ್ ಅಂತಂದ್ರೆ ನಿಮ್ಗೆ ಒಂದು ಇನ್ಪುಟ್ ಡಿವೈಸ್ ಕೊಟ್ಟಿರ್ತೀವಿ, ಅಂದ್ರೆ ಒಂದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಕೊಟ್ಟಿರ್ತೀವಿ. ಆ ಇಕ್ವಿಪ್ಮೆಂಟ್ ಅಂತಂದ್ರೆ ಒಂದು ಇಕ್ವಿಪ್ಮೆಂಟ್ ಮುಖಾಂತರದಿಂದ ನೀವು ಡಾಟಾನ ಸೆಂಡ್ ಮಾಡಬಹುದು. ಎಕ್ಸಾಂಪಲ್ ಅಂತಂದ್ರೆ ಕೀಬೋರ್ಡ್ ಇರ್ಬೋದು, ಅಥವಾ ಮೌಸ್ ಇರ್ಬೋದು, ಅಥವಾ ಡಿಜಿಟಲ್ ಪೆನ್ ಕೊಟ್ಟಿರ್ತೀವಿ, ಅಥವಾ ನೀವು ಮೊಬೈಲ್ ಇರ್ಬೋದು. ಮೊಬೈಲ್ಸ್ ಅಲ್ಲಿ ಏನ್ ಮಾಡ್ತೀವಿ, ಟಚ್ ಸ್ಕ್ರೀನ್ ಯೂಸ್ ಮಾಡ್ತೀವಿ. ಟಚ್ ಸ್ಕ್ರೀನ್ ಏನಕ್ಕೆ ಯೂಸ್ ಮಾಡ್ತೀರಿ ನೀವು? ಫಂಕ್ಷನ್ಸ್ ನ ಆಪರೇಟ್ ಮಾಡಬೇಕು ಅಂತಂದ್ರೆ ಟಚ್ ಸ್ಕ್ರೀನ್ ನ ಯೂಸ್ ಮಾಡ್ತೀವಿ. ಹೌದಾ, ಅದೇ ರೀತಿ ಇಲ್ಲಿ ಕೂಡ keyboard, mouse, digital pen, etc. input can also be feed through the device like CD-ROM ಇರಬಹುದು, ಪೆನ್ ಡ್ರೈವ್ ಇರಬಹುದು, ಅಥವಾ ಸ್ಕ್ಯಾನರ್ ಇರಬಹುದು. ಇಂಥ ಡಿವೈಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಕಂಪ್ಯೂಟರ್ ಅಲ್ಲಿ ನಾವು ಡಾಟಾ ಹಾಕ್ಬಹುದು ನಾವು. ಅರ್ಥ ಆಯ್ತಾ? ಅದಕ್ಕೆ ನಾವು ರಿಸೀವಿಂಗ್ ಇನ್ಪುಟ್ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ, ರೈಟ್ ಎನಿ 2 ಇನ್ಪುಟ್ ಡಿವೈಸಸ್ ಅಂತ ಕೇಳಿದ್ರೆ ನೀವು ಕೀಬೋರ್ಡ್, ಮೌಸ್, ಡಿಜಿಟಲ್ ಪೆನ್ಸ್ ಅಥವಾ CD-ROM, ಪೆನ್ ಡ್ರೈವ್, ಸ್ಕ್ಯಾನರ್ಸ್ ಅಂತ ಬರ್ದ್ರು ನಡೆಯುತ್ತೆ. ಅರ್ಥ ಆಯ್ತಾ? ಸೊ ದೀಸ್ ಆರ್ ದ ಕಾಂಪೋನೆಂಟ್ಸ್ ವೇರ್ ಎಕ್ಸಾಕ್ಟ್ಲಿ ವಿ ಕ್ಯಾನ್ ಏಬಲ್ ಟು ಟೇಕ್ ದ ಡಾಟಾ ಫ್ರಮ್ ದ ಡಿವೈಸಸ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಸೆಸಿಂಗ್ ದ ಇನ್ಫಾರ್ಮೇಶನ್ ಅಂತ ಇದೆ. ಪ್ರೊಸೆಸಿಂಗ್ ದ ಇನ್ಫಾರ್ಮೇಶನ್ ಅಂದ್ರೆ ಅರ್ಥ ಏನು? ಆ ಡಿವೈಸ್ ಇಂದ ನಾವು ತಗೊಂಡಿರ್ತಕ್ಕಂಥ ಡಾಟಾನ ನಾವು ಕಂಪ್ಯೂಟರ್ ಲಿಸ್ಟ್ ಏನ್ ಹಾಕಿರ್ತೀವಿ ತಾನೆ, ಅದನ್ನ ನಾವು ಪ್ರೊಸೆಸ್ ಮಾಡಿ ಏನ್ ಕೊಟ್ಟಿದ್ದಾರೆ ಯೂಸರ್ ಡಾಟಾನ, ಅದೇನ್ ಫಂಕ್ಷನ್ ಮಾಡ್ಬೇಕಾ ಅಥವಾ ಸ್ಟೋರ್ ಮಾಡ್ಬೇಕಾ, ಏನ್ ಎಕ್ಸಾಕ್ಟ್ ಆಗಿ ಏನಿದೆ ಅದನ್ನ ನಾವು ಏನ್ ಮಾಡ್ತೀವಿ, ಪ್ರೊಸೆಸ್ ಮಾಡಿಬಿಟ್ಟು ಎಕ್ಸಾಕ್ಟ್ ಏನಿದೆ ಆಪರೇಷನ್ಸ್ ಆನ್ ದ ಇನ್ಪುಟ್ ಡಾಟಾ ಆರ್ ಕ್ಯಾರಿಡ್ ಔಟ್ ಬೇಸ್ಡ್ ಆನ್ ದ ಇನ್ಸ್ಟ್ರಕ್ಷನ್ಸ್ ಪ್ರೊವೈಡೆಡ್ ಇನ್ ದ ಪ್ರೋಗ್ರಾಮ್. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಏನಿರ್ತಲ್ಲ ಟೆಕ್ಸ್ಟ್ ಡಿವೈಸ್ ಇಂದ, ಅದನ್ನ ಆಪರೇಟ್ ಮಾಡಿ ಅದನ್ನ ಫರ್ದರ್ ಏನ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಪ್ರೊಸೆಸಿಂಗ್ ಬಂದ್ಬಿಟ್ಟು. ಸ್ಟೋರಿಂಗ್ ದ ಇನ್ಫಾರ್ಮೇಶನ್ ಏನ್ ಮಾಡುತ್ತೆ ಅಪ್ಪ ಅಂತಂದ್ರೆ, ಸ್ಟೋರಿಂಗ್ ಇನ್ಫಾರ್ಮೇಶನ್ ಈಸ್ ನಥಿಂಗ್ ಬಟ್ ಆಫ್ಟರ್ ಪ್ರೊಸೆಸಿಂಗ್ ದ ಡಾಟಾ, ದಟ್ ಈಸ್ ನೀವು ಕೊಟ್ಟಿರ್ತಕ್ಕಂಥ ಪ್ರೊಸೆಸ್ ಏನಿರ್ತಲ್ಲ ಅದು ಡಾಟಾ ಏನ್ ಮಾಡುತ್ತೆ, ಪ್ರೊಸೆಸ್ ಆಗಿರ್ತಕ್ಕಂಥ ಡಾಟಾನ ಸ್ಟೋರ್ ಮಾಡುತ್ತೆ. ಎಲ್ಲಿ ಸ್ಟೋರ್ ಮಾಡುತ್ತೆ? ಜನರಲ್ ನಮ್ಗೆ ಇರ್ತಕ್ಕಂಥ 2 ಇದಾವೆ, ಒಂದು ಪ್ರೈಮರಿ ಸ್ಟೋರೇಜ್, ಇನ್ನೊಂದು ಸೆಕೆಂಡರಿ ಸ್ಟೋರೇಜ್ ಅಂತ ನಾವು ಹೇಳ್ತೀವಿ. ನಿಮ್ಗೆ ಎಲ್ಲಿ ಬೇಕಾಗುತ್ತೆ ಅಲ್ಲಿ ನೀವು ಡಾಟಾನ ಸ್ಟೋರ್ ಮಾಡ್ಕೋಬಹುದು. ಅಂಡ್ ದ ಲಾಸ್ಟ್ ಒನ್ ಈಸ್ ಪ್ರೊಡ್ಯೂಸಿಂಗ್ ದ ಔಟ್ಪುಟ್ ಅಂತ ನಾವು ಹೇಳ್ತೀವಿ. To process the information, other details are communicated to the outside world through output device like monitor and printer. ಅಂದ್ರೆ ನೀವು ಬಂದಿರತಕ್ಕಂಥ ಔಟ್ಪುಟ್ ಏನಿದೆಯಲ್ಲ ಅದನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ನಮ್ಗೊಂದು ಸರ್ಟನ್ ಡಿವೈಸ್ ಬೇಕಾಗುತ್ತೆ. ಡಿವೈಸ್ ಅಂತಂದ್ರೆ ಪ್ರಾಜೆಕ್ಟ್ ಇರಬಹುದು, ಅಥವಾ ನೀವು ಮೊಬೈಲ್ ಅಲ್ಲಿ ಏನಾದ್ರೂ ಕ್ಲಿಕ್ ಮಾಡಿದ ತಕ್ಷಣ ಒಂದು ಡಿಸ್ಪ್ಲೇ ಬರುತ್ತೆ, ಅದಕ್ಕೆ ನಾವು ಮೊಬೈಲ್ ಕೂಡ ನಾವು ಔಟ್ಪುಟ್ ನಾವು ಹೇಳ್ತಿರ್ತೀವಿ. ಮಾನಿಟರ್ಸ್ ಯೂಸ್ ಮಾಡ್ತೀವಿ, ಪ್ರಿಂಟರ್ಸ್ ಯೂಸ್ ಮಾಡ್ತೀವಿ. ಸೊ ಇದಕ್ಕೆಲ್ಲ ನಾವು ಔಟ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಈ ಔಟ್ಪುಟ್ ಡಿವೈಸ್ ಇದ್ರೆ ಮಾತ್ರ ನಾವು ಡಾಟಾನ ನೋಡ್ಲಿಕ್ಕೆ ಬರುತ್ತೆ ಅಥವಾ ವ್ಯೂ ಮಾಡ್ಲಿಕ್ಕೆ ಬರುತ್ತೆ, ಇಲ್ಲ ಅಂದ್ರೆ ನಮ್ಗೆ ವ್ಯೂ ಮಾಡ್ಲಿಕ್ಕೆ ಬರೋದಿಲ್ಲ.
ಆಯ್ತಾ. ಸೊ ವಾಟ್ ಈಸ್ ಅ ಕಂಪ್ಯೂಟರ್? ಕಂಪ್ಯೂಟರ್ ಇಸ್ an electronic device that accept the data from the user, process it and produce the result, display them that the user and stores the result for the further usage. Definition lengthy ಆಯ್ತು ಅಂದ್ರೆ just you should use as a definition like a computer is an electronic device ಅಂತ ಹೇಳಿದ್ರು ನಡೆಯುತ್ತೆ. ಅರ್ಥ ಆಯ್ತಾ? ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ರೈಟ್ ಡೌನ್ ಎನಿ 3 ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಅಂತ ಕೇಳಿದ್ರೆ ರಿಸೀವಿಂಗ್ ಇನ್ಪುಟ್, ಪ್ರೊಸೆಸಿಂಗ್ ದ ಇನ್ಫಾರ್ಮೇಶನ್, ಸ್ಟೋರಿಂಗ್ ದ ಇನ್ಫಾರ್ಮೇಶನ್, ಪ್ರೊಡ್ಯೂಸಿಂಗ್ ದ ಇನ್ಪುಟ್ ಅಂತ ಹೇಳಿದ್ರು ಯು ನೀಡ್ ಟು ರೈಟ್ ಡೌನ್ ದೀಸ್ ಥಿಂಗ್ಸ್. ಅರ್ಥ ಆಗ್ತಿದೆನಾ? ಓಕೆ. ಸೊ ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಇದಕ್ಕೆ ಅಂದ್ರೆ ಇದು 5 ಮಾರ್ಕ್ಸ್ ಕ್ವಶನ್ ಕೇಳ್ತಿರ್ತಾನೆ. ಸೊ ಅದಕ್ಕೆ ಸ್ವಲ್ಪ ನೀವು ಪ್ರಿಪರೇಷನ್ಸ್ ಮಾಡೋದ ಅವಶ್ಯಕತೆ ಇರುತ್ತೆ. ಅರ್ಥ ಆಯ್ತಾ? ಓಕೆ ದೆನ್ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. Here is the characteristics of computer systems ಅಂತ ನಾವು ಹೇಳ್ತೀವಿ. Character systems of computer systems are as first one, as we discussed in the previous classes. So ಬಹಳ ಜನ ಸರ್ ಅದು ಅರ್ಥ ಆಗ್ತಿಲ್ಲ, ಇದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತೀವಿ. ಸೊ ವಿಡಿಯೋ ಕ್ಲಾಸ್ ಯಾವಾಗಲೂ ಕ್ಲಾಸಸ್ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಮಾಡ್ತೀರಿ. ಬಟ್ ಅದು ನಿಮಗೆ ಕೇಳಬೇಕು ಅನ್ನೋದಿದ್ರೆ ಮಾತ್ರ ಅದು ನಿಮಗೆ ಅದು ಕ್ಲಿಯಾರಿಟಿ ಸರಿಯಾಗಿ ಕೇಳಿಸುತ್ತೆ. ಇಲ್ಲ ಡಿಸ್ಟರ್ಬೆನ್ಸ್ ಅಲ್ಲಿ ನೀವು ಕೇಳ್ತಾ ಇದ್ರೆ ಅಂದ್ರೆ ಯಾವುದೇ ರೀತಿಯಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಹೆಡ್ಫೋನ್ಸ್ ಯೂಸ್ ಮಾಡ್ಕೊಂಡ್ರೆ ಜಸ್ಟ್ ಮೇಂಟೈನ್ ದ ಕಾನ್ಸಂಟ್ರೇಷನ್. ಅವ್ರು ಏನ್ ಹೇಳ್ತಿದ್ರೆ ಅದನ್ನ ಕೇಳಿಕ್ಕೆ ಪ್ರಯತ್ನ ಪಡಿ. ಅದನ್ನ ಬಿಟ್ಟು ನೀವು ಅರ್ಥ ಆಗ್ಲಿಲ್ಲ, ಅದೇನು ಇದಾಯ್ತು ಅದಾಯ್ತು, ಸೊ ಇದನ್ನೆಲ್ಲ ಹೇಳಲಿಕ್ಕೆ ಹೋಗ್ಬಾರ್ದು. ನೀವು ಏನು ಈ ತರ ಕೇಳಲಿಕ್ಕೆ ಹೋಗ್ಬಾರ್ದು. ಡೌಟ್ಸ್, ಸೊ ವಿಡಿಯೋ ಕೊಟ್ಟಿದ್ದೀವಿ, ವಾಚ್ ಮಾಡಿ. ಕೆಲವೊಂದು ಕಾಂಪೊನೆಂಟ್ಸ್ ನಿಮ್ಗೆ ಕಾಣ್ತಾ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡಿ. ಸರ್ ಇದು ನಮ್ಗೆ ಕಾಣ್ತಾ ಇಲ್ಲ ಅಥವಾ ಇದನ್ನ ಅರ್ಥ ಆಗಿಲ್ಲ ಸರ್, ಇನ್ನೊಂದ್ಸತಿ ಏನಾದ್ರು ಹೇಳಿ ಸರ್ ಅಂತಂದ್ರೆ ಸೊ ನೀವು ಜಸ್ಟ್ ಒಂದು ಕ್ವರಿನ ಪ್ಲೇಸ್ ಮಾಡಿ ಅಥವಾ ನಮ್ಗೆ ಜಸ್ಟ್ ಕಾಲ್ ಬ್ಯಾಕ್ ಮಾಡಿ. ಸರ್ ಇದು ಅರ್ಥ ಆಗಿಲ್ಲ ಸರ್ ಹೇಳ್ರಿ ಅಂದ್ರೆ ನಾವು ಅಪ್ರೋಚ್ ಮಾಡ್ತೀವಿ ಅದನ್ನ ಡೌಟ್ ಕ್ಲಾರಿಫೈ ಮಾಡ್ಲಿಕ್ಕೆ. ಬಟ್ ಯಾವುದೇ ರೀತಿಯಲ್ಲಿ ನೀವು ಡಿಸೈಡ್ ತಗೋಬೇಡ್ರಿ ನಮಗೆ ಅರ್ಥ ಆಗಂಗಿಲ್ಲ ವಿಡಿಯೋ ಕ್ಲಾಸಸ್ ಅಂತೇಳಿ. ನೀವಾಗೆ ಡಿಸೈಡ್ ತಗೊಂಡ್ರೆ ಎಂಥ ದೊಡ್ಡವ್ರು ಬಂದ್ರು ನಿಮ್ಗೆ ವಿಡಿಯೋ ಕ್ಲಾಸ್ ಕೊಟ್ಟರು ನಿಮ್ಗೆ ಜೀವನದಲ್ಲಿ ವಿಡಿಯೋ ಕ್ಲಾಸ್ ಮಾತ್ರ ಅರ್ಥ ಆಗೋದಿಲ್ಲ. ಸೊ ಡೋಂಟ್ ಟೇಕ್ ದಟ್ ಮಚ್ ಆಫ್ ಡಿಸಿಷನ್ಸ್. ಓಕೆ. ಸೊ ಬಿ ಕ್ಲಿಯರ್ ವಿತ್ ದ ವಿಡಿಯೋಸ್. ನಿಮಗೆ ಫಿಸಿಕಲ್ ಕ್ಲಾಸ್ ಇದ್ರು ಓಕೆ, ವಿಡಿಯೋ ಕ್ಲಾಸ್ ಇದೆ, ಬಟ್ ನಿಮಗೆ ಕೇಳಬೇಕನ್ನೋ ಮನಸ್ಸಿದ್ರೆ ಮಾತ್ರ ಎಂತ ಕ್ಲಾಸ್ ಇದ್ರು ಯು ಕ್ಯಾನ್ ಗೆಟ್ ಅ ಇನ್ಫಾರ್ಮೇಶನ್ಸ್ ಓವರ್ ಹಿಯರ್. ಓಕೆ. ಓಕೆ ದೆನ್ today we'll go for characteristics of computer, continuation of this class, that is a speed, accuracy, diligence, versatility and reliability, automation, memory. These are the characteristics of computer. So this is the 5 marks question for your main examination, that is fixed. ಅರ್ಥ ಆಯ್ತಾ? ಇದು ಮೇನ್ ಎಕ್ಸಾಮ್ಸ್ ಯಾವಾಗ್ಲೂ ಏನಾಯ್ತಾ ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ. ವಾಟ್ ಈಸ್ ಎ ಕಂಪ್ಯೂಟರ್, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಅಂತ ಆಟೋಮೆಟಿಕ್ ಆಗಿ ಫಿಕ್ಸ್ ಆಗಿರುತ್ತೆ. ಇದಕ್ಕೆ ನೀವು 5 ಮಾರ್ಕ್ಸ್ ನ ಪ್ರಿಪರೇಷನ್ಸ್ ಮಾಡ್ಕೊಂಬೇಡಿ. ಅದೇ ರೀತಿಯಲ್ಲಿ ನಾನು PPT ಅಲ್ಲಿ ಕೊಟ್ಟಿದ್ದೀನಿ, ಹೇಗ್ ಪ್ರಿಪರೇಷನ್ಸ್ ಮಾಡ್ಬೇಕು ಅಂತಾನು ಕೊಟ್ಟಿದ್ದೀನಿ. ಅದ್ರ ಪ್ರಕಾರನೇ ನೀವು ಪ್ರಿಪರೇಷನ್ಸ್ ಮಾಡ್ಬೇಕು. ಅರ್ಥ ಆಯ್ತಾ? ಓಕೆ. ಸೊ ಏನಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು ಅಂತಂದ್ರೆ ನಾವು ಸರ್ಟನ್ ಟೈಮ್ಸ್ ಎಲ್ಲ ಫೀಚರ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಮೊಬೈಲ್ ನ ನೀವು ತಗೋಬೇಕು ಅಂದ್ರೆ ಏನಕ್ಕೆ ತಗೋಬೇಕು, ಈ ಮೊಬೈಲ್ ಏನಿದೆ ಅಂತದ್ರಲ್ಲಿ ಅಂತ ಹೇಳಿ ನೀವು ಒಂದು ಫ್ಯೂಚರ್ಸ್ ನ ನೀವು ನೋಡ್ತೀವಿ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ನ ನೋಡಿ ನೀವು ತಗೊಳ್ತಿರ್ತಾನೆ. ಅದೇ ರೀತಿ ಇಲ್ಲಿ ಕೂಡ ಒಂದು ಕಂಪ್ಯೂಟರ್ ಅಲ್ಲಿ ಏನ್ ಫೀಚರ್ಸ್ ಇದೆ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತಂದ್ರೆ ಸ್ಪೀಡ್ ನೋಡ್ಬೇಕಾಗುತ್ತೆ, ಅಕ್ಯುರಸಿ ಬೇಕಾಗುತ್ತೆ, ಡಿಲಿಜೆನ್ಸಿ, ವರ್ಸಿಟಾಲಿಟಿ, ರಿಲಿಯಬಿಲಿಟಿ, ಆಟೋಮೇಷನ್ಸ್ ಅಂಡ್ ಮೆಮೊರಿ ಅಂಡ್ ಬಜೆಟ್ ಅಂತಾನು ಹೇಳ್ತಿರ್ತೀವಿ ನಾವು. ಅರ್ಥ ಆಯ್ತಾ? ಬಟ್ ಬಹಳಷ್ಟು ಇದಾವೆ. ಬಟ್ ಅದರಲ್ಲಿ ಸಮ್ ಆಫ್ ದ ಇಂಪಾರ್ಟೆನ್ಸ್ ಇಲ್ಲಿ ಮಾತ್ರ ನೀವು ತಗೊಂಡಿದೀವಿ. ಸ್ಪೀಡ್ ಅಂತ ನಾವು ಹೇಳಿದೀವಿ. ಸ್ಪೀಡ್ ಅಂತಂದ್ರೆ ಕಂಪ್ಯೂಟರ್ ಯಾವಾಗ್ಲೂ ಸರ್ಟನ್ ಸ್ಪೀಡ್ ಮೇಂಟೆನೆನ್ಸ್ ಮಾಡ್ತಾ ಇರುತ್ತೆ. ಅಂದ್ರೆ ನೀವು ಮೊಬೈಲ್ಸ್ ಅಲ್ಲಿ ಮೊಬೈಲ್ ಎಷ್ಟು ಸ್ಪೀಡ್ ಪರ್ಫಾರ್ಮೆನ್ಸ್ ಇದೆ ಅಂತಂದ್ರೆ 1. ಈಗ ಸ್ನ್ಯಾಪ್ ಡ್ರ್ಯಾಗನ್ಸ್ ಅಂತ ನಾವು ಹೇಳ್ತಿರ್ತೀವಿ. ಅರ್ಥ? ಸೊ ಇಂಥವೆಲ್ಲ ಸ್ಪೀಡ್ಸ್ ಅಂತ ಹೇಳ್ತಿರ್ತೀವಿ. ಎಷ್ಟು ಪರ್ ಸೆಕೆಂಡ್ಗೆ ಎಷ್ಟು ಡಾಟಾ ರೀಡ್ ಮಾಡ್ಬೋದು ಅಥವಾ ರೈಟ್ ಮಾಡ್ಬೋದು ಅಥವಾ ಡಿಸ್ಪ್ಲೇ ಮಾಡ್ಬೋದು ಇಮೇಜಸ್. ಆ ರೀತಿಯೆಲ್ಲ ನಾವೇನ್ ಹೇಳ್ತಿದ್ದ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಹೈಯರ್ ಸ್ಪೀಡ್ ಅಂಡ್ ಅಕ್ಯುರಸಿ ಕಂಪೇರ್ಡ್ ಟು ದ ವೈಲ್ ಹ್ಯೂಮನ್ ಪರ್ಫಾರ್ಮೆನ್ಸ್. ಅಂದ್ರೆ ನಿಮಗಿನ ಜಾಸ್ತಿ ಇದು ವರ್ಕ್ ಮಾಡ್ಬೋದು. ಅಂದ್ರೆ 10 ಜನ ಮಾಡಿರ್ತಕ್ಕಂಥ ಕೆಲಸ ಒಂದು 15 ನಿಮಿಷದಲ್ಲಿ ಇದು ಕಂಪ್ಯೂಟರ್ ಮಾಡ್ಬೋದು ಅಂತ ಒಂದು ಗೆಸ್ಸಿಂಗ್ ಮೇಲೆ ಇವರು ಈ ತರ ನಾವು ತಿಳ್ಕೊಂಡು ಕಂಪ್ಯೂಟರ್ನ ಬೈ ಮಾಡ್ಕೊಳ್ತಿರ್ತಾರೆ ಬಹಳ ಜನ. ಈ ಸಪೋಸ್ 10 ಜನ ವರ್ಕ್ ಮಾಡ್ತಾ ಇರ್ತಾರೆ, ಇವರು 10 ಜನ ಏಕಪ್ಪ ಕಂಪ್ಯೂಟರ್ ತಗೊಂಡ್ಬಿಡೋ ಅಂತ ಹೇಳಿ ಕೆಲವರು ಒಪಿನಿಯನ್ ಆಗಿರ್ತವೆ. ಬಟ್ ಕಂಪ್ಯೂಟರ್ ಕೆನಾಟ್ ಕಾಂಪಿಟೇಟ್ ವಿತ್ ದ ಹ್ಯೂಮನ್ ಬೀಯಿಂಗ್ಸ್. ಆಯ್ತಾ? ಇದಕ್ಕೆ ಅಂದ್ರೆ ದ ಕಂಪ್ಯೂಟರ್ ಹ್ಯಾಸ್ ಬೀನ್ ಡನ್ ಬೈ ದ ಹ್ಯೂಮನ್ ಬೀಯಿಂಗ್, ನಾಟ್ ಬೈ ದ ಎಲೆಕ್ಟ್ರಾನಿಕ್ಸ್ ಅದರ್ ಪರ್ಸನ್ಸ್ ಅವರು. ಸೊ ಕಂಪ್ಯೂಟರ್ ಯಾವಾಗ್ಲೂ ಮನುಷ್ಯ ತಯಾರಿ ಮಾಡಿದ ಹೊರತಾಗಿ ಕಂಪ್ಯೂಟರ್ ಮನುಷ್ಯನಲ್ಲ. ಅದೇ ರೀತಿಯಲ್ಲಿ ಕಂಪ್ಯೂಟರ್ ಮೇಲೆ ಯಾವಾಗಲೂ ಡಿಪೆಂಡೆಂಟ್ ಆಗ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಇದು ಎಲೆಕ್ಟ್ರಾನಿಕ್ ಇದರಿಂದ ಏನಾಗುತ್ತೆ ಅಂತಂದ್ರೆ ಯಾವಾಗ ಡ್ಯಾಮೇಜ್ ಆಗುತ್ತೆ, ಯಾವಾಗ ಏನ್ ಆಗುತ್ತೆ ಅನ್ನೋದನ್ನ ಯಾರು ಗ್ಯಾರಂಟಿ ಕೊಡೋದಿಲ್ಲ. ಸೊ ಅದೇ ಕಾರಣಕ್ಕೆ ಬಹಳ ಜನ 99% ಡಿಪೆಂಡ್ ಇದ್ದಾರೆ, ಬಟ್ 1% ಮಾತ್ರ ಪೀಪಲ್ಸ್ ಆರ್ ನಾಟ್ ಡಿಪೆಂಡಿಂಗ್ ಅಪಾನ್ ದ ಕಂಪ್ಯೂಟರ್ ಓವರ್ ಹಿಯರ್. ಸೊ ಅದಕ್ಕೆ ಸೊ ಲೆಟ್ ಅಸ್ ಸಿ ದಟ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್ ನೋಡೋಣ. ಸ್ಪೀಡ್ ಅಂತಂದ್ರೆ ಕಂಪ್ಯೂಟರ್ ಪರ್ ಸೆಕೆಂಡ್ ಎಷ್ಟು ಇನ್ಸ್ಟ್ರಕ್ಷನ್ಸ್ ನ ಇದು ಮಾಡ್ಬೋದು ಅಂದ್ರೆ 1,00,000
ಇನ್ಸ್ಟ್ರಕ್ಷನ್ಸ್ ನ ಪರ್ ಸೆಕೆಂಡಿಗೆ ರೀಡ್ ಮಾಡ್ತಾ ಇದೆ. 1 ಸೆಕೆಂಡಿಗೆ 1 ಲ್ಯಾಕ್ ಅಂತಂದ್ರೆ ಥಿಂಕ್ ದಟ್ ವೆನ್ ಯು ವರ್ಕ್ ವಿತ್ 15 ಮಿನಿಟ್ಸ್ ಅಲ್ಲಿ ಎಷ್ಟು ವರ್ಕ್ ಮಾಡಿದ್ರೆ ಎಷ್ಟು ಡಾಟಾನ ರೀಡ್ ಮಾಡಬಹುದು ಅಂದ್ರೆ 1 ಮಿಲಿಯನ್ ಸೆಕೆಂಡ್ಸ್ ನ ಇನ್ಸ್ಟ್ರಕ್ಷನ್ಸ್ ನ ಪರ್ ಸೆಕೆಂಡ್ ನೀವು ರೀಡ್ ಮಾಡ್ತಾ ಇದೀವಿ. 1 ಮಿಲಿಯನ್ ಪರ್ ಸೆಕೆಂಡ್ಸ್ ಅಂತಂದ್ರೆ ಯು ಹ್ಯಾವ್ ಎ ಹ್ಯೂಜ್ ನಂಬರ್ ಆಫ್ ಡಾಟಾ ಕ್ಯಾನ್ ಬಿ ರೀಡ್ ಇನ್ ಅ ಮಿನಿಟ್ ಓವರ್ ಇಯರ್. ಅಂದ್ರೆ 60 ಮಿನಿಟ್ಸ್ ಅಂತಂದ್ರೆ 60 ಮಿಲಿಯನ್ಸ್ ಅಂತ ಆಗುತ್ತೆ. ಸೊ 60 ಮಿಲಿಯನ್ಸ್ 1 ಮಿನಿಟ್ ಅಂತಂದ್ರೆ 5 ಮಿನಿಟ್ಸ್ ಅಂತಂದ್ರೆ ಇಟ್ ವಿಲ್ ಗೋ ಫಾರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಾಟಾ ಓವರ್ ಇಯರ್. ಓಕೆ, ಅದಕ್ಕೆ ನಾವು ಆಪರೇಷನ್ಸ್ ಯಾವಾಗಲೂ ಮೈಕ್ರೋ ಸೆಕೆಂಡ್ಸ್ ಮತ್ತೆ ನ್ಯಾನೋ ಸೆಕೆಂಡ್ಸ್ ಮುಖಾಂತರದಿಂದ ನಾವು ಮೆಜರ್ಮೆಂಟ್ಸ್ ನಾವು ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಡಯಾಗ್ರಾಮ್ ತೋರಿಸಿದ್ದೀನಿ. ಡಯಾಗ್ರಾಮ್ ಅಲ್ಲಿ ನಿಮಗೂ ಸೊ ಇಲ್ಲಿ ಡಯಾಗ್ರಾಮ್ ಇದೆ. ಡಯಾಗ್ರಾಮ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಕಂಪ್ಯೂಟರ್ ಅಂತ ಇದೆ. ಎಕ್ಸಾಮ್ಸ್ ಅಲ್ಲಿ ಈ ತರ ಡಯಾಗ್ರಾಮ್ಸ್ ಹಾಕಿ ನೀವು ರೆಪ್ರೆಸೆಂಟೇಷನ್ ಮಾಡಿದ್ರು ದೇ ವಿಲ್ ಗೆಟ್ ದ ಮಾರ್ಕ್ಸ್. ಮೆಮೊರಿ, ಆಟೋಮೇಷನ್, ರಿಲೇಬಿಲಿಟಿ, ವರ್ಸಿಟಾಲಿಟಿ, ಡೆಲಿಜೆನ್ಸಿ, ಅಕ್ಯುರಸಿ ಅಂಡ್ ಸ್ಪೀಡ್ ಓವರ್ ಇಯರ್. ಲೆಟ್ ಅಸ್ ಗೋ ಫಾರ್ ವಾಟ್ ಸ್ಪೀಡ್ ಅಂತಂದ್ರೆ ಡಾಟಾ ಹೇಗೆ ಪರ್ ಸೆಕೆಂಡ್ ರೀಡ್ ಆಗುತ್ತೆ ಅದಕ್ಕೆ ನೋಡಿ ಸ್ಪೀಡ್ ಅಂತ ನಾವು ಹೇಳ್ತೀವಿ. ಅಕ್ಯುರಸಿ ಅಂತಂದ್ರೆ ಒಂದು ಕಂಪ್ಯೂಟರ್ ಕ್ಯಾನ್ ಪರ್ಫಾರ್ಮ್ ದ ಕ್ಯಾಲ್ಕುಲೇಷನ್ಸ್ ವಿತ್ 100% ಅಕ್ಯುರಸಿ. ಎರರ್ ಮೇ ಅಕರ್ ಡ್ಯೂ ಟು ದ ಡಾಟಾ ಇನ್ಕನ್ಸಿಸ್ಟೆನ್ಸಿ ಆರ್ ಇನ್ ಅಕ್ಯುರಸಿ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಈಗ ಸಪೋಸ್ ಅಕ್ಯುರಸಿ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಡ್ರಿ. ಇನ್ಕನ್ಸಿಸ್ಟೆನ್ಸಿ, ಇನ್ ಅಕ್ಯುರಸಿ ಅಂತಂದ್ರೆ ನೋಡೋಣ ಆಮೇಲೆ. ಅಕ್ಯುರಸಿ ಅಂತಂದ್ರೆ 100% ಎಕ್ಸಾಕ್ಟ್ ಡಾಟಾ. ಈಗ ನೀವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಹಾಗಂದ್ಬಿಟ್ಟು ದುಬೈಗೆ ಹೋಗಿ ಬೆಂಗಳೂರು ಬರೋದಲ್ಲ. ಸೊ ಅದಕ್ಕೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನೀವು ಮೈಂಡಲ್ಲಿ ಸೆಟ್ ಆಗಿರ್ಬೇಕು, ಐ ನೀಡ್ ಟು ಗೋ ಓನ್ಲಿ ಬ್ಯಾಂಗ್ಳೂರ್, ದಟ್ ಈಸ್ ಅಕ್ಯುರೇಟ್ ಲೊಕೇಶನ್ ಆಫ್ ದ ಥಿಂಗ್ಸ್ ಓವರ್ ಇಯರ್. ಅದೇ ರೀತಿ ಇಲ್ಲಿ ಕೂಡ ನಿಮಗೆ ಡಾಟಾ ಏನ್ ಡಾಟಾ ಏನ್ ಕೊಡ್ತಿರ್ತಾನೆ ಕಂಪ್ಯೂಟರ್ ಅಲ್ಲಿ, ಅದು ಕೊಟ್ಟಿರ್ತಕ್ಕಂಥ ಡಾಟಾ ಏನಿರಬೇಕು 100% ಅಕ್ಯುರೇಟ್ ಆಗಿರ್ಬೇಕು. ಡೋಂಟ್ ಗಿವ್ ಲೈಕ್ 11 ಅಂತ ಇರುತ್ತೆ, 11.5 ಕೊಡೋದಿರಲಿ, 10.59 ಅಂತ ಈ ರೀತಿಯಲ್ಲಿ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂಸ್ ನೀವು ಕೊಡೋಂಗಿಲ್ಲ. ಸೊ ಯು ಶುಡ್ ಗಿವ್ ದ 100% ಅಕ್ಯುರೇಸಿ. ಕೊಟ್ರೆ ಮಾತ್ರ ಅದನ್ನ ಡಾಟಾ ಪ್ರೊಸೆಸ್ ಮಾಡಿ ಅದನ್ನ ನಿಮ್ಗೆ 100% ಅಕ್ಯುರೇಸಿ ರಿಸಲ್ಟ್ ನ ಪಾಸ್ ಮಾಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ನೀವೇನಾದ್ರೂ ಅಕ್ಯುರೇಸಿ ಡಾಟಾ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಯಾವುದೇ ರೀತಿಯಲ್ಲಿ ನಿಮ್ಗೆ ಡಾಟಾ ಅಥವಾ ಔಟ್ಪುಟ್ ನ ಸರಿಯಾದ ರೀತಿಯಲ್ಲಿ ಡಿಸ್ಪ್ಲೇ ಮಾಡೋದಿಲ್ಲ, ಗಾರ್ಬೇಜ್ ವ್ಯಾಲ್ಯೂ ಡಿಸ್ಪ್ಲೇಸ್ ಮಾಡುತ್ತೆ. ಅದಕ್ಕೆ ನಾವು ಇನ್ಕನ್ಸಿಸ್ಟೆನ್ಸಿ ಅಥವಾ ಇನ್ ಅಕ್ಯುರೇಸಿ ಡಾಟಾನ ಎರರ್ ನಿಮ್ಗೆ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್, ಡಿಲಿಜೆನ್ಸಿ ಅಂತ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಸೊ ಡಿಲಿಜೆನ್ಸಿ ಏನಪ್ಪಾ ಅಂದ್ರೆ ಒಂದೇ ಕೆಲಸದಲ್ಲಿ 3-4 ಕೆಲಸಗಳಲ್ಲಿ ನಾವು ಮಾಡಬಹುದು ಕಂಪ್ಯೂಟರ್ಸ್ ಮಾಡಿ. ಸಪೋಸ್ ನಾವು ಯಾವ್ದೊಂದು ಕೆಲಸ ಮಾಡ್ತಾ ಇದೀವಿ, ನಾವೇನ್ ಮಾಡ್ತೀವಿ, ಇನ್ನೊಂದು ಕೆಲಸ ಹೇಳ್ತಪ್ಪ ಅಂದ್ರೆ ಈ ಕೆಲಸ ಮುಗ್ದ್ಮೇಲೆ ನಾವು ಬೇರೆ ಕೆಲಸ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಬಟ್ ಇಲ್ಲೇನಪ್ಪ ಕಂಪ್ಯೂಟರ್ ಅಂದ್ರೆ 2 ಕೆಲಸ ಅಥವಾ 3 ಕೆಲಸ ಅಥವಾ 4 ಕೆಲಸ ಅಟ್ ಎ ಟೈಮ್ ನಾವು ಮಾಡ್ಬೋದಪ್ಪ ಅಂತಂದ್ರೆ ನಾವು ಸಪೋಸ್ ನಾವು ಅದನ್ನ ನಾವು ಮಾಡ್ಬೋದು. ಅದಕ್ಕೆ ನಾವು ಟಾಸ್ಕ್ ಅಂತ ನಾವು ಹೇಳ್ತೀವಿ. ಮೋರ್ ದೆನ್ 1 ಟಾಸ್ಕ್ ವಿ ಕ್ಯಾನ್ ಡನ್ ವಿತ್ ದ ಕಂಪ್ಯೂಟರ್, ದಟ್ ಈಸ್ ಡಿಲಿಜೆನ್ಸಿ ಅಂತ ಹೇಳ್ತೀವಿ. ಕಂಪ್ಯೂಟರ್ ಕ್ಯಾನ್ ಪರ್ಫಾರ್ಮ್ ದ ಮಿಲಿಯನ್ಸ್ ಆಫ್ ಟಾಸ್ಕ್ ಆರ್ ಕ್ಯಾಲ್ಕುಲೇಷನ್ಸ್ with the same consistency and accuracy. It does not feel any lack of concentrations. It memory also make it superior to that human of beings. So ನಾವೇನ್ ಮಾಡ್ತೀವಿ, ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಮಾಡ್ಲಿಕ್ಕೆ ಹೋದಂತಂದ್ರೆ ಇರೋ ಕೆಲಸ ಕೂಡ ಕೆಟ್ಟೋಗ್ಬಿಡುತ್ತೆ. ಅದೇ ರೀತಿಯಲ್ಲಿ ನಾವೇನಾಗುತ್ತೆ, ಸೊ ವರ್ಕ್ ಎಲ್ಲ ಡಿಸ್ಟರ್ಬೆನ್ಸ್ ಆಗ್ಬಿಟ್ಟು ಇರೋ ಕೆಲಸ ಕೂಡ ಮಾಡ್ಲಿಕ್ಕೆ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಕಂಪ್ಯೂಟರ್ ಮೇಲೆ ಏನಾಗುತ್ತೆ, ಕಂಪ್ಯೂಟರ್ ಅಟ್ ಎ ಟೈಮ್ ಅಕ್ಯುರೇಸಿ ಆಗಿ ನಾವು ಒಂದ್ ಕೆಲಸ 4 ಕೆಲಸ ಕೂಡ ನಾವು ಮಾಡಬಹುದು ಅಂತ ನಾವು ಹೇಳ್ತಾ ಇದೀವಿ. ಅರ್ಥ ಆಯ್ತಾ? ಸೊ ಓಕೆ, ದೆನ್ ವರ್ಸಿಟಾಲಿಟಿ ಅಂತಂದ್ರೆ ಇಟ್ ರೆಫರ್ಸ್ ದ ಕೆಪಾಬಿಲಿಟಿ ಆಫ್ ದ ಕಂಪ್ಯೂಟರ್ ಟು ಪರ್ಫಾರ್ಮ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ವರ್ಕ್ ವಿತ್ ದ ಸೇಮ್ ಅಕ್ಯುರೇಸಿ ಅಂಡ್ ಎಫಿಷಿಯನ್ಸಿ. ಸೊ ಕೆಪಾಬಿಲಿಟಿನ ನಾವು ಪರ್ಫಾರ್ಮೆನ್ಸ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ವರ್ಸಿಟಾಲಿಟಿ ಅಂತ ನಾವು ಹೇಳ್ತೀವಿ. ಸೊ ಇದೇನ್ ಮಾಡಬಹುದಾ ಅಥವಾ ಮಾಡ್ಲಿಕ್ಕೆ ಆಗುದಾ ಅಂದ್ರೆ ಎಂತ ಕೆಲಸ ಮಾಡಬಹುದು, ವಾಟ್ ಕೈಂಡ್ ಆಫ್ ವರ್ಕ್ಸ್ ಇಟ್ ಕ್ಯಾನ್ ಬಿ ಡನ್ ಬೈ ದ ಸಿಸ್ಟಮ್. ಅರ್ಥ ಆಯ್ತಾ? ಅಂದ್ರೆ ಈಗ ನೋಡ್ರಿ, ಕಂಪ್ಯೂಟರ್ ಯಾವಾಗ್ಲೂ ಮೆಡಿಕಲ್ ಅಲ್ಲಿ ಯೂಸ್ ಮಾಡ್ತೀವಿ, ಅನಲೈಸ್ ಮಾಡ್ಲಿಕ್ಕೆ, ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಎಕ್ಸ್ರೇ ತೆಗಿಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಕಂಪ್ಯೂಟರ್ ಅನ್ನೋದು ಏನಾಗಿದೆ ಅಂತಂದ್ರೆ ಜೀವನದಲ್ಲಿ ಎಲ್ಲ ರೆಗ್ಯುಲರ್ ಆಗಿ ಕಂಪ್ಯೂಟರ್ ಆಲ್ಮೋಸ್ಟ್ ಆಲ್ ಈಗ ಮಾರ್ನಿಂಗ್ ಎದ್ರು ನಮಗೆ ಮೊಬೈಲ್ಸ್ ಬೇಕಾಗುತ್ತೆ, ಅಷ್ಟ್ರ ಮಟ್ಟಿಗೆ ನಾವು ಡಿಪೆಂಡೆಂಟ್ ಆಗಿದ್ದೀವಿ. ಸೊ ಅದೇ ರೀತಿ ಇಲ್ಲಿ ಕೂಡ ಸೊ ವರ್ಸ್ ಕೆಪಾಬಿಲಿಟೀಸ್ ನ ನಾವು ಪರ್ಫಾರ್ಮೆನ್ಸ್ ನ ನಾವು ಇಲ್ಲಿ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ಸೊ ಕಂಪ್ಯೂಟರ್ ಏನ್ ವರ್ಕ್ ಮಾಡುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ವರ್ಸಿಟಾಲಿಟಿ ಅಂತ. ಈಗ ಸಪೋಸ್ ಕಂಪ್ಯೂಟರ್ ಅಡಿಗೆ ಮಾಡುತ್ತಪ್ಪ ಅಂದ್ರೆ ಬರೋದಿಲ್ಲ ಮಾಡ್ಲಿಕ್ಕೆ, ಯಾಕಂದ್ರೆ ಇಟ್ ಶುಡ್ ಬಿ ಡನ್ ಬೈ ದ ಹ್ಯೂಮನ್ ಬೀಯಿಂಗ್, ನಾಟ್ ಬೈ ದ ಕಂಪ್ಯೂಟರ್. ಅಂದ್ರೆ ವಿ ಹ್ಯಾವ್ ಸಮ್ ಅದರ್ ಎಲೆಕ್ಟ್ರಾನಿಕ್ ಇದಾವೆ, ಅಂದ್ರೆ ಹ್ಯೂಮನಾಯ್ಡ್ಸ್ ಅಂತ ನಾವು ಹೇಳ್ತೀವಿ ಅಥವಾ ರೋಬೋಟ್ಸ್ ಅಂತ ಹೇಳ್ತೀವಿ. ರೋಬೋಟ್ಸ್ ಮುಖಾಂತರ ನಾವು ವಿಲ್ ಗೋ ಫಾರ್ ಮೇಕಿಂಗ್ ದ ಫುಡ್ಸ್ ಓವರ್ ಹಿಯರ್, ಬಟ್ ದಟ್ ಈಸ್ ದ ಡಿಫರೆಂಟ್ ಹಿಯರ್. ಕ್ಲಿಯರ್? ಓಕೆ, ದೆನ್ reliability. A computer is a reliable as it gives the consistent result for similar set of data
if we give same set of input any number of times, we will get the same result. A computer is reliable as it gives a consistent result for the same similar set of data. If we give the same set of input any number of times, we will get the same result. So when you work with the ಕಂಪ್ಯೂಟರ್, ಸೊ ಯಾವಾಗಾದ್ರೂ ನಾವು ಕ್ಯಾಲ್ಕುಲೇಟರ್ಸ್ ಅಲ್ಲಿ ನಾವು ಯೂಸ್ ಮಾಡಿರ್ತೀವಿ. ಸೊ ಡಾಟಾ ನೀವು ಏನು ಕೊಟ್ಟರು ಸೇಮ್ ರಿಸಲ್ಟ್ ಬರ್ತಾ ಇದೆ ಅಂದ್ರೆ ಅರ್ಥ ಏನು, ಕೊಟ್ಟಿರ್ತಕ್ಕಂಥ ಡಾಟಾನು ಸೇಮ್ ಇದೆ, ಬರ್ತಕ್ಕಂಥ ಔಟ್ಪುಟ್ ಕೂಡ ಸೇಮ್ ಇದೆ. ಅದಕ್ಕೆ ನಾವು ರಿಲಯಬಿಲಿಟಿ ಅಂತ ನಾವು ಹೇಳ್ತಿರ್ತೀವಿ, ಸಿಮಿಲರ್ ಸೆಟ್ ಆಫ್ ಡಾಟಾಸ್ ಅಂತ ನಾವು ಹೇಳ್ತಿರ್ತೀವಿ. ಆಟೋಮೇಷನ್ ಅಂತಂದ್ರೆ ಕಂಪ್ಯೂಟರ್ ಪರ್ಫಾರ್ಮ್ಸ್ ಆಲ್ ದ ಟಾಸ್ಕ್ ಆಟೋಮೆಟಿಕ್ಲಿ. ಇಟ್ ಪರ್ಫಾರ್ಮ್ಸ್ ಟಾಸ್ಕ್ ವಿತೌಟ್ ಮ್ಯಾನ್ಯುವಲ್ ಇಂಟರ್ವೆನ್ಷನ್. ಸೊ ಯಾವುದೇ ರೀತಿಯಲ್ಲಿ ಮಿಡಲ್ ಅಂದ್ರೆ ಮಾಡ್ತಿರೋ ಕೆಲಸದಲ್ಲಿ ಏನಾದ್ರೂ ಇಂಟರ್ಪ್ರಿಟೇಷನ್ಸ್ ಏನಾದ್ರು ಇಂಟರ್ಪ್ರಿಟರ್ ಅಥವಾ ಇಂಟ್ರಾಕ್ಟ್ ಆಗೋದಿರಲಿ ಅಥವಾ ಅಂಥವ್ರು ಏನಾದ್ರೂ ಮ್ಯಾನುವಲ್ ನಲ್ಲಿ ಡಿಸ್ಟರ್ಬೆನ್ಸ್ ಬರ್ಬೋದು, ಬಟ್ ಕಂಪ್ಯೂಟರ್ ಅಲ್ಲಿ ಏನಾಗೋದಿಲ್ಲ, ಜಸ್ಟ್ ಇಟ್ ವಿಲ್ ಪರ್ಫಾರ್ಮ್ ದ ಟಾಸ್ಕ್ ಓವರ್ ಹಿಯರ್. ಕ್ಲಿಯರ್? ಸೊ ಮೆಮೊರಿ, a computer has built in a memory called primary memory where it stores the data and secondary storage is a removable device ಅಂತ ನಾವು ಹೇಳ್ತೀವಿ. ಮೆಮೊರಿ ಬಂದ್ಬಿಟ್ಟು ಟೂ ಟೈಪ್ಸ್, ಒನ್ ಇಸ್ ಎ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಅಂತ ನಾವು ಹೇಳ್ತೀವಿ. ಪ್ರೈಮರಿ ಬಂದ್ಬಿಟ್ಟು ರ್ಯಾಮ್ ರೋಮ್ ಅಂತ ನಾವು ಹೇಳ್ತೀವಿ, ಸೆಕೆಂಡರಿ ಬಂದ್ಬಿಟ್ಟು ಪೆನ್ ಡ್ರೈವ್, CD ರೋಮ್, ಹಾರ್ಡ್ ಡಿಸ್ಕ್ ಅಂತ ನಾವು ಹೇಳ್ತಿರ್ತೀವಿ. ಅರ್ಥ ಆಯ್ತಾ? ಸೊ ದಟ್ ಈಸ್ ಡಿಫರೆನ್ಸ್ ಹಿಯರ್, ವಿಚ್ ಆರ್ ಆಲ್ ಯೂಸ್ ಟು ಸ್ಟೋರ್ ದ ಡಾಟಾ. ಡಿಪೆಂಡ್ ಅಪಾನ್ ಯೂಸರ್ ಹೇಗೆ ಡಾಟಾನ ಸ್ಟೋರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾನೋ ಆ ರೀತಿಯಲ್ಲಿ ಅವ್ನು ಪ್ರೈಮರಿ ಆದ್ರೂ ಯೂಸ್ ಮಾಡ್ಬೋದು, ಸೆಕೆಂಡರಿ ಸ್ಟೋರೇಜ್ ಆದ್ರೂ ಯೂಸ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ನಿಮ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ನಾವು ಹೇಳ್ತಿರ್ತೀವಿ. ಸೊ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಹೀಗೆ ಇರುತ್ತೆ. ಸೊ ಅದಕ್ಕೆ ನೀವು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರಿ. ಕ್ಲಾಸಸ್ ಫಿಸಿಕಲ್ ಯಾವಾಗ ಸ್ಟಾರ್ಟ್ ಆಗೋದು ಗೊತ್ತಿಲ್ಲ, ಬಟ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಹೇಗೆ ಸರ್ಕ್ಯುಲರ್ ಪಾಸ್ ಮಾಡ್ತಾನೆ ಅವಾಗ ನಾವು ಫಿಸಿಕಲ್ ಸ್ಟಾರ್ಟ್ ಮಾಡ್ತೀವಿ ನಾವು. ಸೊ ಅಲ್ಲಿವರೆಗೆ ನೀವು ಮಾತ್ರ ಕ್ಲಾಸಸ್ ಯಾವ್ದೇ ರೀತಿಯಲ್ಲಿ ಮಿಸ್ ಮಾಡೋ ರೀತಿಯಲ್ಲಿ ಟೈಮ್ ಟು ಟೈಮ್ ಫಾಲೋ ಆಗ್ರಿ. ಸೊ ಫಿಸಿಕಲ್ ಸ್ಟಾರ್ಟ್ ಆದ್ಮೇಲೆ ನೋಡೋಣ, ಅವಾಗ ನೋಡೋಣ, ಇವಾಗ ನೋಡೋಣ ಅಂತ ಯಾವ್ದೇ ರೀತಿಯಲ್ಲಿ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ, ಆಯ್ತಾ? ಸೊ ಆಲ್ರೆಡಿ ಇವತ್ತು ಬಂದ್ಬಿಟ್ಟು ಇನ್ನು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೊ ನವಂಬರ್, ಡಿಸೆಂಬರ್ ಉಳಿತಿನ ಅಲ್ಲಿ ಜಾನ್ವರಿ, ಆಲ್ಮೋಸ್ಟ್ ಅಲ್ಲಿ 4 months ಟೈಮ್ ಉಳಿತು. 4 months ಅಲ್ಲಿ ಸಿಲೆಬಸ್ ಆಗ್ಬೇಕು, ಓದ್ಬೇಕು ಅನ್ನೋದು ಡಿಫಿಕಲ್ಟಿ ಫೇಸ್ ಮಾಡ್ತಿರ್ತೀರಿ, ಆಯ್ತಾ? ಸೊ ಅದಕ್ಕೆ ಯಾವುದೇ ರೀತಿ ಆನ್ಲೈನ್ ಕ್ಲಾಸಿಗೆ ಎಸ್ಕೇಪ್ ಆಗ್ಲಿಕ್ಕೆ ಹೋಗಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಸೊ ನಿಮಗೆ ಯಾವುದೇ ರೀತಿ ಡೌಟ್ ಏನಾರು ಇತ್ತು ಅಂತಂದ್ರೆ ಫಿಸಿಕಲ್ ಆಗಿ ಲೋಕಲ್ಸ್ ಇತ್ತು ಅಂದ್ರೆ ಬಂದು ಕ್ಲಾರಿಟಿ ಮಾಡ್ಕೊಳ್ರಿ. ನಾನ್ ಲೋಕಲ್ ಇತ್ತು ಅಂದ್ರೆ ಕಾಲ್ ಮಾಡಿ ನನಗೆ. ಸೊ ಐ ವಿಲ್ ಕ್ಲಿಯರ್ ದ ಎಂಟೈರ್ ಯುವರ್ ಡೌಟ್ಸ್ ಓವರ್ ಹಿಯರ್. ಬಟ್ ಯಾವುದೇ ರೀತಿಯಲ್ಲಿ ನೀವು ಇಲ್ಲ ಸರ್ ಆನ್ಲೈನೇ ಮಾಡ್ತೀರಿ, ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ನಲ್ಲ, ನಾವು ನಿಮಗೆ ಮನಸ್ಸಲ್ಲಿ ನೀವು ಫಿಕ್ಸ್ ಮಾಡ್ಕೊಂಡು ಅರ್ಥ ಆಗೋದಿಲ್ಲ ಅಂತಂದ್ರೆ ನೀವು ಏನ್ ಕೊಟ್ಟರು ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಸೊ ಅದನ್ನ ಮನಸ್ಸಿನ ತೆಗೀರಿ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ನಿಮ್ಗೆ ಏನು ಅರ್ಥ ಆಗಿಲ್ಲ ಕಾಲ್ ಬ್ಯಾಕ್ ಮಾಡಿ, ಲೋಕಲ್ಸ್ ಇದ್ರೆ ಡೈರೆಕ್ಟ್ ಫಿಸಿಕಲ್ ಆಗಿ ಬರ್ರಿ, ಏನು ಅರ್ಥ ಆಗಿಲ್ಲ ಅಂತ ಹೇಳ್ರಿ. ಸೊ ವಿಲ್ ರೆಕ್ಟಿಫೈ ದಟ್ ಒನ್. ಅರ್ಥ ಆಯ್ತಾ? ಓಕೆ ದೆನ್. ಸೊ ದಿಸ್ ಇಸ್ ಯುವರ್ ಕ್ವಶನ್, ವಾಟ್ ಈಸ್ ಅ ಕಂಪ್ಯೂಟರ್ ಅಂಡ್ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ವಿತ್ ಡಯಾಗ್ರಾಮ್. ಸೊ ನೋಟ್ ಆನ್ ದಿಸ್ ವೈಲ್ ವಾಚಿಂಗ್ ದಿಸ್ ವಿಡಿಯೋ. Clear? Next. So ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಡಾಟಾ ಅಂಡ್ ಇನ್ಫಾರ್ಮೇಶನ್ ಅಂತ ನಾವು ಹೇಳ್ತೀವಿ. ದ ಟರ್ಮ್ ಡಾಟಾ ಅಂಡ್ ಇನ್ಫಾರ್ಮೇಶನ್ಸ್ ಆರ್ ಕಾಮನ್ ಟರ್ಮಿನಾಲಜಿ ಇನ್ ದ ಫೀಲ್ಡ್ ಆಫ್ ಕಂಪ್ಯೂಟರ್. In the field of computers, computer process the data into information. ಅಂದ್ರೆ ಕೊಟ್ಟಿರ್ತಕ್ಕಂಥ ಡಾಟಾ ಯೂಸರ್ ಏನ್ ಮಾಡ್ತಾನೆ, ಅವ್ನ ಮಾಹಿತಿ ಎಲ್ಲ ಹೇಳ್ತಿರ್ತಾನೆ, ಬಟ್ ಅದರಲ್ಲಿ ಯಾವ್ದು ರಿಕ್ವೈರ್ಮೆಂಟ್ ಅದನ್ನ ಮಾತ್ರ ಮಾಹಿತಿ ತಗೊಂಡ್ಬಿಟ್ಟು ಪ್ರೊಸೆಸ್ ಮಾಡಿ ಅದನ್ನ ಕೊಂಡಿರ್ತಕ್ಕಂಥ ಡಾಟಾ ಮೇಲೆ ಆಧಾರದ ಮೇಲೆ ಬಿಲ್ಡ್ ಇನ್ಫಾರ್ಮೇಶನ್. ಅದಕ್ಕೆ ನಾವು ಡಾಟಾ ಅಂಡ್ ಇನ್ಫಾರ್ಮೇಶನ್ಸ್ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ ಇಲ್ಲಿ ಆಸ್ ಐ ಟೋಲ್ಡ್ ದಟ್ ಡಾಟಾ ಇಸ್ ನಥಿಂಗ್ ಬಟ್ ಅನ್ಪ್ರೊಸೆಸ್ಡ್ ಐಟಮ್ ಅಂತ ಹೇಳ್ಬೋದು, ಅಥವಾ ಅನ್ಸ್ಟ್ರಕ್ಚರ್ಡ್ ಡಾಟಾ ಐಟಮ್ ಅಂತ ನಾವು ಹೇಳ್ಬೋದು. ಡಾಟಾ ಯಾವುದೇ ಮುಖಾಂತರದಲ್ಲಿ ಟೆಕ್ಸ್ಟ್ ಇರ್ಬೋದು, ನಂಬರ್ ಇರ್ಬೋದು, ಇಮೇಜ್ ಇರ್ಬೋದು, ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಯಾವ ರೀತಿಯಲ್ಲಾದ್ರೂ ನಾವು ಡಿಫೈನ್ ಮಾಡಬಹುದು, ಅಥವಾ ಫಿಗರ್ಸ್ ಇರ್ಬೋದು, ಚಾಟ್ಸ್ ಇರ್ಬೋದು, ಅದಕ್ಕೆಲ್ಲ ನಾವು ಡಾಟಾ ಅಂತಾನೆ ನಾವು ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ PARAM ಪ್ಯಾರಮ್ ಅಂತ ಕೊಟ್ಟು 16 ಅಂತ ಕೊಟ್ಟಿದ್ದೀವಿ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ, so it will go for just processing the information and just which conveys the meaningful name ಅನ್ನೋದು PARM ಅನ್ನೋದು ಅವ್ರದ್ದು, ಪರಮ್ ಅನ್ನೋದು ನೇಮ್, ಆರ್ ಅನ್ನೋದು ಅವ್ರದ್ದು ಏಜ್ ಅಂತೇಳಿ ಅರ್ಥ ಮಾಡ್ಕೊಳ್ತೀವಿ. ಅರ್ಥ ಆಯ್ತಾ? ಸೊ ಹಿಯರ್ ಇಸ್ ಅ ಡಾಟಾ ಓವರ್ ಹಿಯರ್. ಆಯ್ತಾ? ನೆಕ್ಸ್ಟ್ and information. So
ಇಲ್ಲಿ ಹಾರ್ಡ್ವೇರ್ ಅಂಡ್ ಕಾಂಪೋನೆಂಟ್ಸ್ ಅಂತೇಳಿ ಕಂಪ್ಯೂಟರ್ಲಿ ನಾವು ಎರಡನ್ನ ನಾವು ಇಂಟರ್ಫೇಸ್ ಮುಖಾಂತರದಿಂದ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಂಟರಾಕ್ಷನ್ ಅಂದ್ರೆ ಅರ್ಥ ಏನು ಅಂತಂದ್ರೆ, ಇಂಟರಾಕ್ಷನ್ ಅಂತಂದ್ರೆ ನೀವು ನಾಳೆ ATM ಅಲ್ಲಿ ಹೋಗ್ಬಿಟ್ಟು ಮನಿ ಡ್ರಾ ಮಾಡ್ಕೊಳ್ಳಿ ATM ಹತ್ರ ಹೋಗ್ತೀರಿ, ಯು ಆರ್ ನಾಟ್ ಡೂಯಿಂಗ್ ಎನಿ ಕೈಂಡ್ಸ್ ಆಫ್ ಮ್ಯಾಜಿಕ್ ಲೈಕ್ ಐ ನೀಡ್ 10,000 ಜಸ್ಟ್ ಗಿವ್ ದ 10,000 ಅಂದ್ರೆ ಅದು ಡೈರೆಕ್ಟ್ ಆಗಿ ನಿಮ್ಗೆ 10,000 ಕೊಡೋದಿಲ್ಲ. ಸೊ ನೀವೇನ್ ಮಾಡ್ಬೇಕಾಗುತ್ತೆ, ಫಸ್ಟ್ ATM ನ ಇನ್ಸರ್ಟ್ ಮಾಡ್ಬೇಕಾಗುತ್ತೆ. ATM ಹಾಕಿದ ತಕ್ಷಣ ಕಂಪ್ಯೂಟರ್ ಏನ್ ಮಾಡುತ್ತೆ, ಅದು ATM ಮಷಿನ್ ಏನ್ ಮಾಡುತ್ತೆ, ಅದು ಪಿನ್ ಕೋಡ್ ಕೇಳುತ್ತೆ. ಅಂದ್ರೆ ನಿಮ್ ATM ಹಾಕಿರ್ತಕ್ಕಂಥ ಪಿನ್, ಎಂಟರ್ ದ ಪಿನ್ ಕೋಡ್ ಅಂತ ಕೇಳುತ್ತೆ. ಅಂದ್ರೆ ನಿಮ್ ಜೊತೆಗೆ ಇಂಟ್ರಾಕ್ಟ್ ಆಗ್ತಾ ಇದೆ. ಅಂದ್ರೆ ಅದು ATM ಮಷಿನ್ ಮತ್ತೆ ನೀವು ಇಬ್ರು ಇಂಟ್ರಾಕ್ಟ್ ಆಗ್ತಾ ಇರ್ತೀವಿ. ಅದು ಏನ್ ಕೇಳ್ತಿರ್ತೀವಿ ನೀವು ಅದ್ರ ಮುಖಾಂತರದಿಂದ ನೀವು ಎಂಟ್ರಿ ಮಾಡ್ಕೊಂತ ಹೋಗ್ತಿರ್ತೀವಿ ತಾನೆ. ಅಂದ್ರೆ ಆ ಸಿಸ್ಟಮ್, ಆ ಕಂಪ್ಯೂಟರ್ ಮತ್ತೆ ನೀವು ಒಂದು ಕಮ್ಯುನಿಕೇಶನ್ ಬಿಲ್ಡ್ ಮಾಡಿರ್ತಕ್ಕಂಥದ್ದು ಯಾವುದು, ATM. ಆ ATM ಅಲ್ಲಿ ನಾವೇನ್ ಹೇಳ್ತೀವಿ, ಅಥವಾ ಇಂಟರ್ಫೇಸ್ ಅಂತ ನಾವು ಹೇಳ್ತಿರ್ತೀವಿ. ಅದೇ ರೀತಿ ಇಲ್ಲಿ ಕೂಡ ಇಂಟ್ರಾಕ್ಷನ್ ಬಿಟ್ವೀನ್ ದ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಅಂತ ನಾವು ಹೇಳ್ತಿರ್ತೀವಿ. ಸೊ ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅನ್ನೋದನ್ನ ನಾವು ನೋಡೋಣ. ಹಾರ್ಡ್ವೇರ್ ಅಂತಂದ್ರೆ ಫಿಸಿಕಲ್ ಕಾಂಪೋನೆಂಟ್. ಫಿಸಿಕಲ್ ಅಂದ್ರೆ ಅದನ್ನ ನಾವು ಮುಟ್ಟಬಹುದು ಅಥವಾ ನೋಡಬಹುದು ಅಂತದಕ್ಕೆ ನಾವು ಫಿಸಿಕಲ್ ಕಾಂಪೋನೆಂಟ್ಸ್ಗೆ ನಾವು ಹಾರ್ಡ್ವೇರ್ ಅಂತ ನಾವು ಹೇಳ್ಬೇಕಾಗತ್ತೆ. ಹಾರ್ಡ್ವೇರ್ ಅಂತಂದ್ರೆ ಇನ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಕೀಬೋರ್ಡ್, ಮೌಸ್, ಪ್ರಿಂಟರ್ ಅಂಡ್ ಅದರ್ ಡಿವೈಸ್ಗೆ ಹಾರ್ಡ್ವೇರ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ದೀನಿ. ಮಾನಿಟರ್ ಇದೆ, ಸ್ಪೀಕರ್ಸ್ ಇದೆ, ಕೀಬೋರ್ಡ್ ಇದೆ, DVD ರೋಮ್ ಇದೆ, ಮೇನ್ ಬೋರ್ಡ್ ಇದೆ, CPU ಇದೆ, ಚಿಪ್ ಇದೆ, ರ್ಯಾಮ್ ಇದೆ. ಸೊ ದೀಸ್ ಆರ್ ಕಾರ್ಡ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಓಕೆ. ಸಾಫ್ಟ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಇಟ್ ರೆಫರ್ಸ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಪ್ರೋಗ್ರಾಮ್. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಡಾಟಾ ಏನಿದೆಯಲ್ಲ ಅದಕ್ಕೆ ನಾವು ಸಾಫ್ಟ್ವೇರ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಅದಕ್ಕೆ ನಾವು ಟಚ್ ಮಾಡ್ಲಿಕ್ಕೆ ಬರೋದಿಲ್ಲ, ಜಸ್ಟ್ ನಾವು ಅರ್ಥ ಮಾಡ್ಕೋಬಹುದು. ನಾವು ಡಾಟಾ ಕೊಟ್ಟಿದೀವಿ ಅನ್ಲಿಕ್ಕೆ ಒಂದು ಅರ್ಥ ಮಾಡ್ಕೋಬಹುದು. ಅರ್ಥ ಆಯ್ತಾ? ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದೀವಿ, ಅದು ಫಾಲೋ ಅಪ್ ಆಗ್ತಾ ಇರ್ತದೆ. ಈಗ ನಾನು ಹೇಳಿದೆ ರೋಬೋಟ್ ಅಂತ ಹೇಳಿ. ರೋಬೋಟ್ ಏನ್ ಮಾಡುತ್ತೆ, ಫಿಸಿಕಲ್ ಆಗಿ ಕಾಣ್ತಿರ್ತಕ್ಕಂಥ ನಾವು ರೋಬೋಟ್ ಅಂತ ಹೇಳ್ತೀವಿ. ಬಟ್ ಒಳಗಡೆ ಏನ್ ಮೆಮೊರಿಯಲ್ಲಿ ನೀವು ಚಿಪ್ ಹಾಕಿರ್ತಿರ್ತಾನೆ, ಆ ಚಿಪ್ ಅನ್ನೋದು ಸಾಫ್ಟ್ವೇರ್. ಸಾಫ್ಟ್ವೇರ್ ಮುಖಾಂತರ ನೀವೇನ್ ಮಾಡ್ತೀರಿ, ಪ್ರೋಗ್ರಾಮಿಂಗ್ ಮಾಡ್ಬಿಟ್ಟು ಚಿಪ್ ಹಾಕಿರ್ತೀರಿ. ಅದು ನಿಮ್ಗೆ ಮುಟ್ಲಿಕ್ಕೆ ಬರುತ್ತಾ, ಪ್ರೋಗ್ರಾಮ್ಸ್ ಏನಾದ್ರು ಮುಟ್ಲಿಕ್ಕೆ ಬರೋದಿಲ್ಲ. ಸೊ ಇಟ್ ಕ್ಯಾನ್ ನಾಟ್ ಬಿ, ಜಸ್ಟ್ ಇಟ್ ವಿಲ್ ವಿ ಆರ್ ಪ್ರೊವೈಡಿಂಗ್ ದ ಇನ್ಸ್ಟ್ರಕ್ಷನ್ಸ್ ಟು ಫಾರ್ ಎ ಪರ್ಟಿಕ್ಯುಲರ್ ಹಾರ್ಡ್ವೇರ್ ಡಿವೈಸಸ್ ಲೈಕ್ ಅ ರೋಬೋಟ್. ಆಯ್ತಾ? ಸಾಫ್ಟ್ವೇರ್ ರೆಫರ್ಸ್ ಟು ದ ಇನ್ಸ್ಟ್ರಕ್ಷನ್ಸ್ ಆರ್ ಪ್ರೋಗ್ರಾಮ್ಸ್ ಟೆಲ್ ದ ಹಾರ್ಡ್ವೇರ್ ವಾಟ್ ಟು ಡೂ. ಅಂದ್ರೆ ರೋಬೋಟ್ ಏನ್ ಮಾಡಬೇಕು ಅನ್ನೋದನ್ನ ನಾವು ಒಂದು ಇನ್ಸ್ಟ್ರಕ್ಷನ್ಸ್ ಮುಖಾಂತರದಿಂದ ನಾವು ಪ್ರೊವೈಡ್ ಮಾಡಿಕೊಟ್ಟಿರ್ತೀವಿ. ಅದನ್ನ ಆ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ ಮುಖಾಂತರದಿಂದ ರೋಬೋಟ್ ನ ಪರ್ಫಾರ್ಮ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದ್ದೇನಾ ನಿಮ್ಗೆ? ಸೊ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅರ್ಥ ಆಗಿಲ್ಲ ಅಂದ್ರೆ ಕ್ವಶನ್ ಆದ್ರೆ ಹಾಕ್ರಿ, ಅಥವಾ ವಿಡಿಯೋ ಒಂದು ಮಾಡಿಬಿಟ್ಟು ಅಥವಾ ಆಡಿಯೋ ಮಾಡಿ ನನಗೆ ಸೆಂಡ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ನಾನು ಮಾಡ್ತೇನೆ. ಅಂಡ್ ದ ಲಾಸ್ಟ್ ಒನ್ ಈಸ್ ದ ಸಾಫ್ಟ್ವೇರ್ ಬಂದ್ಬಿಟ್ಟು 2 ಟೈಪ್ಸ್ ಬರ್ತೀವಿ. ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ನಾವು ಹೇಳ್ತೀವಿ, ಅಥವಾ ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ನಾವು ಹೇಳ್ತೀವಿ. ಸೊ ಸಿಸ್ಟಮ್ ಸಾಫ್ಟ್ವೇರ್ ಬಂದ್ಬಿಟ್ಟು ನಿಮಗೆ ಕಂಟ್ರೋಲ್ಸ್ ಅಂಡ್ ಮೇಂಟೈನ್ ದ ಎಂಟೈರ್ ಆಪರೇಷನ್ಸ್ ಆಫ್ ದ ಸಿಸ್ಟಮ್ ಡಿವೈಸ್. ಅಂದ್ರೆ ನೀವೇನಾದ್ರೂ ಇನ್ಪುಟ್ ಇರ್ಬೋದು, ಅಥವಾ ಸಿಸ್ಟಮ್ ಕಂಪ್ಯೂಟರ್ ಅಲ್ಲಿ ಹಾಕಿರ್ತಕ್ಕಂಥ ನುಡಿ ಇರ್ಬೋದು, MS ಆಫೀಸ್ ಇರ್ಬೋದು, ಅಂತ ಸಾಫ್ಟ್ವೇರ್ಸ್ ಎಲ್ಲ ಏನ್ ಹೇಳ್ತೀವಿ ತಾನೆ, ಅದಕ್ಕೆ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತ ನಾವು ಹೇಳ್ತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಬಂದ್ಬಿಟ್ರೆ ನಿಮ್ ಪರ್ಸನಲ್ ಟಾಸ್ಕ್ ಅಂದ್ರೆ ಟು ಮೇಕ್ ಯೂಸರ್ ಮೋರ್ ಪ್ರೊಡಕ್ಟಿವ್ ಅಂಡ್ ಅಸಿಸ್ಟೆಂಟ್ ದಮ್ ವಿತ್ ದ ಪರ್ಸನಲ್ ಟಾಸ್ಕ್ ಅಂತ ನಾವು ಅಪ್ಲಿಕೇಶನ್. ಅಂದ್ರೆ ನೀವು ಅಡಿಷನಲ್ ಆಗಿ ಏನಾದ್ರು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡಿದ್ರೆ, ಫೋಟೋಶಾಪ್ ಇರ್ಬೋದು ಅಥವಾ ಬೇರೆ ಏನಾದ್ರು ನಿಮ್ದು ಆಟೋ ಕ್ಯಾಡ್ ಇರುವಂತ ಸಾಫ್ಟ್ವೇರ್ಸ್ ನೀವು ಏನಾದ್ರು ಆಡ್ ಮಾಡ್ತಾ, ಅದಕ್ಕೆ ನಾವು ಆಟೋ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ನಾವು ಹೇಳ್ತಿರ್ತೀವಿ. ಅರ್ಥ ಆಯ್ತಾ? ಸೊ ಇದೆಲ್ಲ ಇವತ್ತಿನ ಕ್ಲಾಸಲ್ಲಿ ರಿವಿಷನ್ಸ್ ನಾವು ಕ್ಲಾಸಲ್ಲೂ ಡಿಸ್ಕಷನ್ ಮಾಡಿದ್ದೆ, ಈ ಕ್ಲಾಸಲ್ಲೂ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಾಫ್ಟ್ವೇರ್ನಲ್ಲಿ 2 ಟೈಪ್ಸ್, ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಟುಡೇ ಇವತ್ತು ಇಲ್ಲಿಗೆ ಸಾಕಾಗಲಿ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಫಂಕ್ಷನ್ಸ್ ಕಾಂಪೋನೆಂಟ್ಸ್ ಆಫ್ ದ ಕಂಪ್ಯೂಟರ್ ನೋಡೋಣ. ಅಂದರೆ ಒಂದು ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಆಲ್ರೆಡಿ ಹೇಳಿದ್ದೀನಿ. ಇವತ್ತು ಒಂದು ಡಯಾಗ್ರಾಮ್ ಮುಖಾಂತರ ನಾವು ಅದನ್ನು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ ದೆನ್, ಇಫ್ ಎನಿಥಿಂಗ್ ಎಲ್ಸ್ ಫೇಸಿಂಗ್ ಯುವರ್ ಪ್ರಾಬ್ಲಮ್ ವಿತ್ ದ ವಿಡಿಯೋ ಕ್ಲಾಸಸ್, ಜಸ್ಟ್ ಇನ್ಫಾರ್ಮ್ ಅಸ್. ಜಸ್ಟ್ ಕಮಿಟ್ ದಟ್ ಒನ್ ಇನ್ ದ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ವಶನ್ಸ್ ಹಾಕ್ರಿ, ಅಥವಾ ನಿಮ್ಮ ಏನಾದ್ರು ಕ್ವಾರೀಸ್ ಇತ್ತು ಅಂತ ಕ್ವಾರೀಸ್ ಪ್ಲೇಸ್ ಮಾಡಿ. ಆಯ್ತಾ? ಸೊ ಫರ್ದರ್ ಕ್ಲಾಸ್ ಅಪ್ಡೇಟ್ ವಿಡಿಯೋಸ್ ನಿಮಗೆ ಬರಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತೆ ಬೆಲ್ ಐಕಾನ್ನ ಪ್ಲೇಸ್ ಮಾಡಿ. ವಿಲ್ ಗೆಟ್ ದ ಅಪ್ಡೇಟ್ ಆಫ್ ದ ನೆಕ್ಸ್ಟ್ ಕ್ಲಾಸಸ್. ಓಕೆ ಓಕೆ, ಥ್ಯಾಂಕ್ ಯು.